Hello everyone, welcome back you all into the Master Camp classes. So this is class number 13. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸ್ಪೈಲೈನ್ ಸೇಪ್ಸಲ್ಲಿ ಇರುವಂತಹ ಕಮೆಂಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ನಾನು ಕೊಡ್ತೀನಿ. ನೋಡಿ ಸ್ನೇಹಿತರೆ, ಸ್ಪೈಲೈನ್ ನಮಗೆ ಅಗೇನ್ ಇಲ್ಲಿ 5 ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದೆ. ಸೊ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಒನ್ ನಮಗೆ ಸ್ಪೈಲೈನ್ ಮ್ಯಾನ್ಯುವಲ್ ಅಂತಿದೆ. ನೋಡಿ ಸ್ನೇಹಿತರೆ, ಸಿಂಪಲ್ ಸ್ಪೈಲೈನ್ ಮ್ಯಾನ್ಯುವಲ್ ಅಂದರೆ ನಾವು ಸಿಂಪಲ್ ಆ ರೀತಿ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗ್ಬೇಕು. ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಸೊ ಇದಾದಮೇಲೆ ಎಂಟ್ರ್ ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ನಾವು ಪ್ರೆಸ್ ಮಾಡಿರುವಂತಹ ನೋಟ್ಸ್ ಪಾಯಿಂಟ್ ರೆಫರ್ ಮಾಡ್ಕೊಂಡು ಒಂದು ಲೈನ್ ಫಾರ್ಮ್ ಆಗಿ ಬರುತ್ತೆ, ರೈಟ್. ಸೊ ನಾವು ಇಲ್ಲಿ ಎಂಟ್ರ್ ಮಾಡಿದ್ದೀವಲ್ಲ, ಸೊ ಪಾಯಿಂಟನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಆ ಒಂದು ಪಾಯಿಂಟನ್ನು ನೋಡ್ಬೇಕಂದ್ರೆ ಸಿಂಪಲ್ಲಾಗಿ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಇಲ್ಲಿ ಹೋಮ್ ಕಮ್ಯಾಂಡ್ ವೈರ್ ಫ್ರೇಮಲ್ಲಿ ಪಾಯಿಂಟ್ ಇದು ನಮಗೆ ನೋಡಿ ಪಾಯಿಂಟ್ ನೋಟ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೊ ಈ ಒಂದು ಪಾಯಿಂಟ್ ನೋಟ್ಸನ್ನು ರೆಫರ್ ಮಾಡ್ಕೊಂಡು ನಾವು ಕ್ಲಿಕ್ ಮಾಡಿರುವಂತಹ ನೋಡ್ ಪಾಯಿಂಟ್ ನಾವು ಸಿಂಪಲಾಗಿ ಅಬ್ಸರ್ವ್ ಮಾಡಬಹುದು. ನೋಡಿ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್, ಫೋರ್ತ್, ರೈಟ್. ಸಿಂಪಲ್ ಈ ಆಪ್ಷನ್ಸನ್ನು ಯೂಸ್ ಮಾಡಿ ನಮಗೆ ಬೇಕಾಗಿರುವಂತಹ ಪಾಯಿಂಟ್ಸನ್ನು ಕ್ಲಿಕ್ ಮಾಡ್ಕೊಂಡು ಹೋಗಿ ಎಂಟ್ರ್ ಪ್ರೆಸ್ ಮಾಡಿದ್ರೆ ನಾವು ಈ ರೀತಿ ಒಂದು ಫಾರ್ಮ್ ಈ ರೀತಿ ಇರುವಂತಹ ಒಂದು ಡಿಫ್ರೆಂಟ್ ಟೈಪ್ ಆಫ್ ಲೈನ್ನ ನೋಡೋಕ್ಕೆ ನಮಗೆ ಇಲ್ಲಿ ಕಾಣುತ್ತೆ, ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ಸ್ ನೋಡಿ. ನೆಕ್ಸ್ಟ್ ಆಪ್ಷನ್ ಸಿಂಪಲ್ ಸ್ಪ್ಲೈನ್ ಬ್ಲೆಂಡೆಡ್ ಅಂತೇಳಿ ಬಂದಿದೆ. ಸ್ಪ್ಲೈನ್ ಬ್ಲೆಂಡೆಡ್ ಏನಿಲ್ಲ, ಸಿಂಪಲ್ ನಾವು ಡ್ರಾ ಮಾಡಿರುವಂತಹ ಒಂದು ಸ್ಪ್ಲೈನ ಜಾಯಿಂಟ್ ಮಾಡೋದಕ್ಕಾಗಿರಲಿ, ಕಾರ್ನರ್ನ ಜಾಯಿಂಟ್ ಮಾಡೋದಕ್ಕಾಗಿರಲಿ, ಸೊ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ನೋಡಿ ಯಾವ ರೀತಿ ಅಂತೇಳಿ. ಸೊ ಫಸ್ಟಿಗೆ ನಾವು ಸ್ಪೈಲೈನ್ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಜಾಯಿಂಟ್ ಮಾಡಬೇಕಾಗಿರುವಂಥ ಒಂದು ಕಾರ್ನರ್, ನೆಕ್ಸ್ಟ್ ಸೆಕೆಂಡ್ ಅಗೇನ್ ನಾವು ಜಾಯಿಂಟ್ ಮಾಡಬೇಕಂತ ಒಂದು ಕಾರ್ನರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಂಪಲಾಗಿ ಈ ರೀತಿ ಕನೆಕ್ಟ್ ಆಗುತ್ತೆ. ಸೊ ಇದು ನೀವು ಸ್ಪೈಲೈನ್ ಮೇಲೆ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಕಾರ್ನರ್ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು. ನೋಡಿ, ನಾನು ಇವಾಗ ಆರ್ಕ್ನ ಡ್ರಾ ಮಾಡ್ತಾಯಿದ್ದೀನಿ. ಆರ್ಕ್ನ ಡ್ರಾ ಮಾಡಿಬಿಟ್ಟು ಸೊ ಆ ಒಂದು ಆರ್ಕ್ನ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ಇಲ್ಲಿ ಒಂದು 3 ಪಾಯಿಂಟ್ ಆರ್ಕ್ನ ಡ್ರಾ ಮಾಡ್ತಾಯಿದ್ದೀನಿ ನಾನು ಇವಾಗ ಈ ರೀತಿ. ಸೊ ಇವಾಗ ಸೆಕೆಂಡ್ ಆಪ್ಷನ್ಸ್ ಬ್ಲೆಂಡೆಡ್ ಆಪ್ಷನ್ಸ್ ಏನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಕರ್ವ್ 1 ಅಂತೇಳಿ ಹೇಳ್ತಾ ಇದೆ. ಕರ್ವ್ 1 ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಪಾಯಿಂಟಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಕರ್ವ್ 2 ಹಿಯರ್, ದೆನ್ ಕ್ಲಿಕ್ ಹಿಯರ್. ನೋಡಿ, ಈ ರೀತಿ ಜಾಯಿಂಟ್ ಆಗಿ ಬರುತ್ತೆ. ಸೊ ಅಗೇನ್ ನಮಗೆ ಇಲ್ಲಿ ಇಷ್ಟೊಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ನಮಗೆ ಡಿಫೈನ್ ಅಂತೇಳಿ ಕೊಟ್ಟಿದ್ದಾನೆ ಅಥವಾ ಅಪೋಸಿಟ್. ಸೊ ಇದರ ಒಂದು ಅಪೋಸಿಟಲ್ಲಿ ಫಾರ್ಮ್ ಆಗಿ ಬರುತ್ತೆ. ಸೊ ಇದು ಮ್ಯಾಗ್ನಿಟ್ಯೂಡ್ ಅಂದರೆ ನೋಡಿ, ಇವಾಗ ನಾನು ಡಿಫೈನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಮ್ಯಾಗ್ನಿಟ್ಯೂಡ್ 10 ಅಂತೇಳಿ ಕೊಟ್ಟು ಎಂಟರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮ್ಯಾಗ್ನಿಟ್ಯೂಡ್ ಆಗಿ ಫಾರ್ಮ್ ಆಗಿ ಬರುತ್ತೆ ನಮಗೆ, ರೈಟ್. ಮ್ಯಾಗ್ನಿಟ್ಯೂಡ್ 1 ಅಂದರೆ ಕರೆಕ್ಟಾಗಿ ಅಲ್ಲೇ ಮ್ಯಾಗ್ನಿಟ್ಯೂಡ್ ಆಗಿ ಬರುತ್ತೆ, 2 ಅಂದರೆ 2 ಆಗಿ ಬರುತ್ತೆ. ಸೊ ಅಗೇನ್ ನಾವು ಸೆಕೆಂಡ್ ಒಂದು ಆಪ್ಷನ್ಸ್, ಇದು ಕೂಡ ಸೆಕೆಂಡ್ ನೋಡಿ, ಸೆಕೆಂಡ್ ಪಾಯಿಂಟಲ್ಲಿ ಈ ರೀತಿ ಇನ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಕೂಡ ಮ್ಯಾಗ್ನಿಟ್ಯೂಡ್ ನೀವು 10 ಕೊಟ್ಟಾಗ ನೋಡಿ ಇನ್ಸೈಡಲ್ಲಿ ಈ ರೀತಿ ಒಂದು ಫಾರ್ಮ್ ಸೇಫಲ್ಲಿ ನಮಗೆ ಫಾರ್ಮ್ ಆಗಿ ಬರುತ್ತೆ. ಸೊ ಅಗೇನ್ ಟ್ರಿಮ್ ಬ್ರೇಕ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಮೆಥಡ್ 1, ಮೆಥಡ್ 2, ರೈಟ್. ಸೊ ಎಷ್ಟೊಂದೇನು ಯೂಸ್ ಆಗೋದಿಲ್ಲ, ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ, ಸಿಂಪಲ್, ರೈಟ್. ಬ್ಲೆಂಡೆಡ್ ಆಪ್ಷನ್ ಸಿಂಪಲ್ ಆಗಿರ್ತಾನೆ. ಸೊ ಬ್ಲೆಂಡೆಡ್ ಆಪ್ಷನ್ಸ್ ಫಸ್ಟ್ ಪಾಯಿಂಟ್ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಕ್ಲಿಕ್ ಹಿಯರ್. ನೋಡಿ, ಆ ಒಂದು ಪಾಯಿಂಟ್ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅಲ್ಲಿಂದ ಈ ರೀತಿ ಒಂದು ಫಾರ್ಮ್, ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಸೇಫ್ ನಮಗೆ ಫಾರ್ಮ್ ಆಗಿ ಬರುತ್ತೆ, ರೈಟ್. ಕ್ಲಿಕ್ ಓಕೆ. ಸೊ ಬಟ್ ನಾನು ಇದನ್ನ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ನಾನು ಒಂಥರ ಯೂಸ್ ಮಾಡಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ಟೀಮ್ ಟರ್ಬೈನ್ ಬ್ಲೇಡ್ ಮೇಲೆ ಕೆಲಸ ಮಾಡುವಾಗ ಸ್ಟೀಮ್ ಟರ್ಬೈನ ಪ್ರೊಫೈಲನ್ನು ಕನೆಕ್ಟ್ ಮಾಡೋದಕ್ಕೆ ಅವಾಗಷ್ಟೇ ಯೂಸ್ ಮಾಡ್ತಾಯಿದೆ. ರೀಸೆಂಟ್ಲಿ ಏನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಸ್ಪೈಲೈನ್ ಫ್ರಮ್ ಕರ್ವ್ಸ್ ಅಂತೇಳಿದೆ. ಸೊ ಕರ್ವ್ಸನ್ನು ರೆಫರ್ ಮಾಡ್ಕೊಂಡು ಸ್ಪೈಲೈನ್ ಆಟೋಮೆಟಿಕಾಗಿ ಕ್ರಿಯೇಟಾಗಿ ಬರುತ್ತೆ. ಸೊ ನಾನು ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕರ್ವ್ ಡ್ರಾ ಮಾಡಿದ್ದೀನಿ, ಅಗೇನ್ ಇಲ್ಲೊಂದು ಕರ್ವ್ ಡ್ರಾ ಮಾಡಿದ್ದೀನಿ. ಸೊ ಇವಾಗ 2 ಕರ್ವನ್ನು ಕನೆಕ್ಟ್ ಮಾಡಿಬಿಡ್ತೀನಿ ನಾನು ಫಸ್ಟಿಗೆ, ರೈಟ್. ಜಸ್ಟ್ ಅ ಸೆಕೆಂಡ್, ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಕನೆಕ್ಟ್ ಮಾಡಿದ್ದೀನಿ, ರೈಟ್. ಈ ರೀತಿ ಒಂದು ಕರ್ವನ್ನು ಡ್ರಾ ಮಾಡಿದ್ದೀನಿ. ಸೊ ಈ ರೀತಿ ಇರುವಂತಹ ಕರ್ವ್ನ ಒಂದು ಸ್ಪೈಲೈನ್ ಕ್ರಿಯೇಟ್ ಮಾಡಬೇಕು. ಇದರ ಒಂದು ಕಾಪಿ ನೋಡಿ, ಕಾಪಿ ಆಗಿಬೇಕು. ಬಟ್ ಈ ರೀತಿ ನೀವು ಈ ಕರ್ವ್ ಡ್ರಾ ಮಾಡಿದಾಗ ಸಿಂಗಲ್ ಎಂಟಿಟೀಸ್ ಆಗಿ ಫಾರ್ಮ್ ಆಗಿ ಬಂದಿದೆ. ಬಟ್ ಸ್ಪೈಲೈನ್ ಎಂಟೈರ್ಲಿ ಒಂದೇ ಒಂದು ಲೈನ್ ಆಗಿ ಬರುತ್ತೆ. ನೋಡಿ ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಸ್ಪೈಲೈನ್ ಫ್ರಮ್ ಕರ್ವ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಂಪಲ್. ಸೊ ನೀವು ಡ್ರಾ ಮಾಡಿರುವಂತಹ ಈ ಒಂದು ಚೈನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡಿ. ಸೊ ಅಗೇನ್ ಕ್ಲೋಸ್ ಇಟ್. ಸೊ ಇಲ್ಲಿ ಕೂಡ ಡಿಲೀಟ್ ಅಂತಿದೆ. ಸೊ ನೀವು ಪ್ರೀವಿಯಸ್ಸಲ್ಲಿ ಡ್ರಾ ಮಾಡಿರುವಂತಹ ಕರ್ವ್ ಡಿಲೀಟ್ ಆಗಬೇಕಾ ಅಥವಾ ಅದು ಹಂಗೆ ಇರಬೇಕಾ ಅಥವಾ ಬ್ಲ್ಯಾಂಕ್ ಆಗಬೇಕಂತೇಳಿ ಸೊ ಕೀಪ್ ಕರ್ವ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಾನು ಇವಾಗ. ಕ್ಲಿಕ್ ಓಕೆ, ರೈಟ್. ಸೊ ಬಟ್ ನಿಮಗೆ ಇದು ಕಾಣ್ತಾ ಇಲ್ಲ ನೋಡಿ, ಇದೊಂದು
ಇದು ಸ್ಪೈಲೈನ್ ಕ್ರಿಯೇಟ್ ಆಗಿರೋದು ಎಂಟಲ್ಲಿ ಮೇಲ್ಗಡೆ ಬಂದಾಗ ಎಂಟಲ್ಲಿ ಸೆಟ್ ಆಗಬೇಕು. ಸೊ ಇನ್ನೂ ಒಂದು ಕರ್ವ್ ರೈಟ್ ಅದರ ಮೇಲೆ ಕ್ರಿಯೇಟ್ ಆಗಿ ಬಂದಿದೆ. ಸೊ ನೀವು ಅದನ್ನು ನೋಡಬೇಕಂದ್ರೆ ಟ್ರಾನ್ಸ್ಫಾರ್ಮಲ್ಲಿ ಈ ಒಂದು ಟ್ರಾನ್ಸ್ಲೇಟ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ ರೈಟ್. ಸೊ ಆ ಒಂದು ಟ್ರಾನ್ಸ್ಲೇಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಡ್ರಾ ಮಾಡಿದಂಥ ಸ್ಪೈಲೈನ್ ಸೊ ಇದು ಎಂಟೈರ್ಲಿ ಈ ರೀತಿ ಕರ್ವ್ ಸೆಲೆಕ್ಟ್ ಆಗಿ ಬರಬೇಕು ರೈಟ್, ಎಂಡ್ ಸೆಲೆಕ್ಷನ್. ಸೊ ಇವಾಗ ಈ ಏರೋ ಮಾರ್ಕನ್ನು ನೀವು ಡ್ರ್ಯಾಗ್ ಮಾಡ್ಕೊಂಡು ಹೋದಾಗ ಇಲ್ಲಿ ಮೂವ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ನೋಡಿ ಇದು ಸಿಂಗಲ್ ಎಂಟಿಟೀಸ್. ಇದು ಬಂದರೆ ನಮಗೆ ಎಂಟೈರ್ ಎಂಟಿಟಿ ಒಂದು ಜಾಯಿಂಟ್ ಆಗಿರುವಂತಹ ಒಂದು ಲೈನ್ ಒನ್ ಟೈಪ್ ಆಫ್ ಲೈನ್ ಕ್ರಿಯೇಟ್ ಆಗಿ ಬರುತ್ತೆ ರೈಟ್. ಸೊ ಇದು ಬಂದು ಥರ್ಡ್ ಒನ್ ಬಗ್ಗೆ. ಆ್ಯಂಡ್ ಅಗೇನ್ ಇದರಲ್ಲಿ ನಮಗೆ ಸ್ಪೈಲೈನ್ ಆಟೋಮೆಟಿಕ್ ಏನಿಲ್ಲ ಅಂದರೆ ಸಿಂಪಲ್ ಅದು ನಮಗೆ ಪಾಯಿಂಟ್ಸನ್ನು ನಾವು ಅಡ್ವಾನ್ಸ್ ಆಗಿ ಕೊಟ್ಟಿರುತ್ತಾರೆ. ಸೊ ಆ ಒಂದು ಪಾಯಿಂಟ್ ಮೇಲೆ ಈ ಸ್ಪೈಲನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನೋಡಿ. ಸಪೋಸ್ ಎಕ್ಸಾಂಪಲ್ ಪಾಯಿಂಟ್ ನಾನು ಇಲ್ಲಿ ಕೊಡ್ತಾಯಿದ್ದೀನಿ ರೈಟ್. ಅಗೇನ್ ಇಲ್ಲೊಂದು 4 ಪಾಯಿಂಟನ್ನು ಅಡ್ವಾನ್ಸಾಗಿ ಕೊಟ್ಟಿದ್ದೀನಿ. ಸೊ ಆಟೋಮೆಟಿಕ್ಕಾಗಿ ಇವಾಗ ಸ್ಪೈಲೈನ್ ಆಟೋಮೆಟಿಕ್ ಅಂತೇಳಿ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್, ಗೈಡ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ಸೆಲೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್, ಸೊ ಇದು ಡೈರೆಕ್ಷನ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಸೊ ಆ ಪಾತಲ್ಲಿ ಬರುವಂತಹ ಪಾಯಿಂಟ್ನ ಬೇಸ್ ಮಾಡಿಕೊಂಡು ಒಂದು ಸ್ಪೈಲೈನ್ ಕ್ರಿಯೇಟ್ ಆಗಿ ಬರುತ್ತೆ. ಅಗೇನ್ ಫಸ್ಟ್, ಸೆಕೆಂಡ್, ಥರ್ಡ್. ಜಸ್ಟ್ ಅ ಸೆಕೆಂಡ್ ಇದನ್ನು ಕ್ಲೋಸ್ ಮಾಡ್ತೀನಿ. ಅಗೇನ್ ಫಸ್ಟ್, ಸೆಕೆಂಡ್, ಥರ್ಡ್ ರೈಟ್. ಸೊ ಈ ರೀತಿ. ಸೊ ನೆಕ್ಸ್ಟ್ ಒಂದು ಆಪ್ಷನ್ಸ್ ಇದೆ, ಅದು ಅಷ್ಟೊಂದೇನು ಯೂಸ್ ಮಾಡಿಲ್ಲ ನಾನು ರೈಟ್. ಸೊ ಅದೇ ರೀತಿ ನಾವು ಇವಾಗ ಈ ಸೇಪ್ಸಲ್ಲಿ ಇರುವಂತಹ ಎಲ್ಲ ಕಮೆಂಟ್ಸನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ರೆಕ್ಟ್ಯಾಂಗಲ್ ನೋಡಿ ಸ್ನೇಹಿತರೆ. ರೆಕ್ಟ್ಯಾಂಗಲ್ ಸಿಂಪಲ್ ಸೆಲೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ 2 ಪಾಯಿಂಟನ್ನು ಬೇಸ್ ಮಾಡಿ ರೆಕ್ಟ್ಯಾಂಗಲ್ ಡ್ರಾ ಮಾಡೋಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಡೈಮೆನ್ಷನಲ್ಲಿ ಸಿಂಪಲ್ ವಿಡ್ತ್ ಆ್ಯಂಡ್ ಹೈಟನ್ನು ಕೊಟ್ಟಿದ್ದಾನೆ. ಸೊ ವಿಡ್ತ್ ಅಂದ್ರೆ ನಮಗೆ ಹಾರಿಜೆಂಟಲ್ ಡೈಮೆನ್ಷನ್ ಆಗುತ್ತೆ, ಹೈಟ್ ಅಂದ್ರೆ ವರ್ಟಿಕಲ್ ಡೈಮೆನ್ಷನ್ ಆಗುತ್ತೆ. ಆ್ಯಂಡ್ ಆ್ಯಂಕರ್ ಟು ಸೆಂಟರ್ ಅಂದರೆ ಸಿಂಪಲ್ ನಾವು ಸೆಂಟರ್ ಪಾಯಿಂಟ್ ಕೊಟ್ಟಿರ್ತಾರೆ ಡ್ರ್ಯಾಗ್ ಮಾಡಿದ್ದಕ್ಕೆ 4 ಸೈಡ್ ಈಕ್ವಲಾಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಕ್ರಿಯೇಟ್ ಅಡಿಷನಲ್ ಜಾಮಿಟ್ರಿ ನಮಗೆ ಇಲ್ಲಿ ನಾವು ಡ್ರಾ ಮಾಡಿರುವಂಥ ಒಂದು ರೆಕ್ಟ್ಯಾಂಗಲಲ್ಲಿ ಸರ್ಫೇಸ್, ಸೀಟ್ ಮತ್ತು ಮೆಶ್ ಬೇಕಂದರೆ ಸೊ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಬೋದು ರೈಟ್. ಸೊ ಇವಾಗ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಆಗಿದೆ. ಸೊ ನಾನು ಸೆಂಟರ್ ಪಾಯಿಂಟ್ ಕೊಡ್ತೀವಿ, ಈ ರೀತಿ ಡ್ರ್ಯಾಗ್ ಮಾಡಿದಾಗ ಸೊ ನಮ್ಮ ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ಸೊ ನೀವು ಇಲ್ಲಿ ಹೈಟ್ ಆ್ಯಂಡ್ ವಿಡ್ತ್ ಸಿಂಪಲಾಗಿ ಕೊಟ್ಟು ನೀವು ಡ್ರಾ ಮಾಡ್ಬೋದು ರೈಟ್. ಸೊ ಕ್ರಿಯೇಟ್ ಅಡಿಷನಲ್ ಜಾಮಿಟ್ರಿ ಏನಿಲ್ಲ. ಸೊ ಈ ರೀತಿ ಒಂದು ಇವಾಗ ಸರ್ಫೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕ್ಲಿಕ್ ಮಾಡಿದಾಗ ಈ ರೀತಿ ಸರ್ಫೇಸ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಅಗೇನ್ ಇಲ್ಲಿ ಸಾಲಿಡ್ ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಸೊ ಸಾಲಿಡ್ ಸೀಟ್ ನಮಗೆ ಇಲ್ಲಿ ಕ್ರಿಯೇಟ್ ಆಗಿ ಬಂದಿರುತ್ತೆ ನೋಡ್ಬೋದು. ಇನ್ಸೈಡಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಬಂದಿದೆ ರೈಟ್. ಸೊ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗಿದ್ರೆ ಸೈಡಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ಇನ್ನೊಮ್ಮೆ ರೈಟ್. ಸೊ ಇವಾಗ ಆ್ಯಂಕರ್ ಟು ಸೆಂಟರ್ ಆಫ್ ಮಾಡಿದಾಗ ನೀವು ಕಾರ್ನರ್ ಟು ಕಾರ್ನರ್ ರೆಕ್ಟ್ಯಾಂಗಲ್ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ರೀತಿ. ಅಗೇನ್ ಮೆಶ್ ಸೆಲೆಕ್ಟ್ ಮಾಡ್ಕೊಂಡಿನಿ, ಸೇಮ್ ಕಾರ್ನರ್ ಟು ಕಾರ್ನರ್, ದೆನ್ ಕ್ಲಿಕ್ ಹಿಯರ್. ಸೊ ಈ ರೀತಿ ಸಿಂಪಲಾಗಿ ಒಂದು ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ ನಾವು. ಕಂಟ್ರೋಲ್ ಎ ಆ್ಯಂಡ್ ಅಗೇನ್ ಡಿಲೀಟ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ರೆಕ್ಟ್ಯಾಂಗುಲರ್ ಶೇಪ್ಸ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಕ್ಟ್ಯಾಂಗಲ್ ಇರುತ್ತೆ ಅಷ್ಟೇ ಸಿಂಪಲ್. ಸೊ ನಾರ್ಮಲ್ ಆಗಿ ರೆಕ್ಟ್ಯಾಂಗಲ್ ಆ್ಯಂಡ್ ಇನ್ನೂ ಒಂದು ಡಿಫ್ರೆಂಟ್ ಟೈಪ್ ಈ ರೀತಿ ಒಂದು ಶೇಪಲ್ಲಿ ಸಿಂಗಲ್ ಡಿ, ಡಬಲ್ ಡಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ಅಗೇನ್ ನಮಗೆ ಒರಿಜಿನ್ ಪಾಯಿಂಟ್ ಇಷ್ಟು ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಫಸ್ಟಲ್ಲಿ ನಮಗೆ ಕಾರ್ನರ್ ಮತ್ತು ಸೆಂಟರ್ ಕೊಟ್ಟಿದ್ದ, ಬಟ್ ಇದರಲ್ಲಿ ಮಿಡಲ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಅಗೇನ್ ವಿಡ್ತ್, ಹೈಟ್, ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ರೇಡಿಯಸ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ ಅಡ್ವಾನ್ಸ್ ಆಗಿ ನೋಡಿ. ರೇಡಿಯಸ್ ಆಗಿ ಮತ್ತು ರೊಟೇಷನ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ. ಇದು ಸೇಮ್ ಸೆಂಟರ್ ಪಾಯಿಂಟ್ ಬೇಕಂದರೆ ಸೊ ಈ ಒಂದು ಕ್ರಿಯೇಟ್ ಸೆಂಟರ್ ಪಾಯಿಂಟ್ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು ರೈಟ್. ಸೊ ಇವಾಗ ನಾನು ಈ ಸೆಂಟರ್ ಪಾಯಿಂಟ್ ಆ್ಯಂಡ್ ಬೇಸನ್ನು ಒರಿಜಿನ್ ಪಾಯಿಂಟ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ನೋಡಿ, ಸೊ ನೀವು ಟಾಪಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಟಾಪಲ್ಲಿ ಒರಿಜಿನ್ ಪಾಯಿಂಟ್ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಬಾಟಮ್, ಸೊ ನಿಮಗೆ ಯಾವ ಒಂದು ಕಾರ್ನರಿಂದ ಬೇಕಲ್ಲ ಆ ಒಂದು ಕಾರ್ನರ್ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿಂದ. ಸೊ ಹೈಟ್ ವಿಡ್ತ್ ಸೇಮ್. ಇದರಲ್ಲಿ ಇನ್ನೂ ಒಂದು ಎಕ್ಸಸ್ ಪಾಯಿಂಟ್ ಅಂದರೆ ನಮಗೆ ರೇಡಿಯಸ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ವ್ಯಾಲ್ಯೂ ಕೊಟ್ಟಾಗ ನಮಗೆ 4 ಕಾರ್ನರಲ್ಲಿ ಸೊ ಇಲ್ಲಿ ಈ ರೀತಿ ರೇಡಿಯಸ್ ಫಾರ್ಮ್ ಆಗಿ ಬರುತ್ತೆ. ರೊಟೇಷನ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾನೆ. ರೊಟೇಷನ್ ಆ್ಯಂಗಲ್ 45 ಡಿಗ್ರಿ ಕೊಟ್ಟಾಗ ಸೊ ಇದು ಆಟೋಮೆಟಿಕಾಗಿ ರೊಟೇಷನ್ ಆಗುತ್ತೆ. ಸೊ ಇವಾಗ ರೊಟೇಷನ್ ಆ್ಯಂಗಲ್ 0 ಸೆಲೆಕ್ಟ್ ಮಾಡ್ಕೊಂಡಿನಿ. ಆ್ಯಂಡ್ ಸೆಂಟರ್ ಪಾಯಿಂಟ್ ಬೇಕಂದರೆ ಸೆಂಟರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಸಿಂಪಲಾಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡೋಕ್ಕೆ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ನಮಗೆ ಸೆಂಟರ್ ಪಾಯಿಂಟ್ ಕೂಡ ಫಾರ್ಮ್ ಆಗಿ ಬಂದಿದೆ. ಸೊ ವ್ಯೂವಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಸೆಂಟರ್ ಪಾಯಿಂಟು ಕರೆಕ್ಟಾಗಿ ಬರುತ್ತೆ ರೈಟ್. ಸೊ ಅಗೇನ್ ನೆಕ್ಸ್ಟ್ ಆಪ್ಷನ್ಸ್. ನೆಕ್ಸ್ಟ್ ನಮಗೆ ಇಲ್ಲಿ ಇದೇನು ಶೇಪ್ ಕಾಣ್ತಿದ್ದಿಲ್ಲ ಆ ರೀತಿ ಒಂದು ಶೇಪನ್ನು ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನು ಡಿಲೀಟ್ ಮಾಡ್ಕೊತೀನಿ ನಾನು. ಸೊ ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ರೆಕ್ಟ್ಯಾಂಗುಲರ್ ಶೇಪ್ಸ್. ಸೊ ಇವಾಗ ಸೆಕೆಂಡ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಇವಾಗ ಕಾರ್ನರ್ ಪಾಯಿಂಟ್ ಕೊಟ್ಟು ಡ್ರ್ಯಾಗ್ ಮಾಡಿದಾಗ ಸೊ ನಮಗೆ ಈ ರೀತಿ ಒಂದು ಶೇಪ್ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ ರೈಟ್ಸ್. ಸೊ ಇದರಲ್ಲಿ ಕೂಡ ಸೇಮ್ ನಮಗೆ ರೇಡಿಯಸ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ 0 ಎಂಟರ್ ಪ್ರೆಸ್ ಮಾಡ್ತಾಯಿದ್ದೀನಿ. ರೇಡಿಯಸ್ ಇಲ್ಲಿ ಅವಶ್ಯಕತೆ ಇಲ್ಲ. ಆ್ಯಂಡ್ ಸೊ ಇಲ್ಲಿ ನೋಡ್ಬೋದು ಇಲ್ಲಿ
ವಿಡ್ತ್. ಸೊ ವಿಡ್ತ್ ಅಂದರೆ ನಮಗೆ ಹಾರಿಜೆಂಟಲಲ್ಲಿ ಆ್ಯಂಡ್ ಹೈಟ್ ಅನ್ನೋದು ನಮಗೆ ಸೊ ವರ್ಟಿಕಲಲ್ಲಿ ಡೈಮೆನ್ಷನ್ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಕ್ರಿಯೇಟ್ ಅಡಿಷನಲ್ ಸರ್ಫೇಸ್ ಅಂದರೆ ಈ ರೀತಿ ಒಂದು ಸರ್ಫೇಸ್ ಕ್ರಿಯೇಟ್ ಆಗಿ ನಮಗೆ ಡ್ರಾ ಆಗುತ್ತೆ, ರೈಟ್. ಸೊ ಇದು ಕೂಡ ಸಿಂಪಲ್. ಸೊ ನೆಕ್ಸ್ಟ್ ಒಂದು ಬಂದು ಸಿಂಗಲ್ ಡಿ ಅಂತೇಳಿ ಕೊಟ್ಟಿದ್ದಾನೆ. ಸಿಂಗಲ್ ಡಿ ಅಂದರೆ ಏನಿಲ್ಲ ಸ್ನೇಹಿತರೆ, ಒಂಥರ ಡಿ ಫಾರ್ಮ್ ಆಗಿ ಬರುತ್ತೆ. ಸೆಂಟ್ರ್ ಪಾಯಿಂಟ್ ಕೊಟ್ಟು ನೀವು ಜಸ್ಟ್ ಅ ಮಿನಿಟ್, ಎಸ್ಕೇಪ್. ಸೊ ಇದನ್ನು ಡಿಲೀಟ್ ಮಾಡ್ತೀನಿ, ರೈಟ್. ಸೊ ಅಗೇನ್ ರೆಕ್ಟ್ಯಾಂಗ್ಯುಲರ್ ಶೇಪ್ಸಲ್ಲಿ ಹೋಗಿ ಸೊ ಈ ಸಿಂಗಲ್ ಡಿನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಎ ಪೊಸಿಷನ್ ಫಾರ್ ದ ಸೆಂಟರ್. ಸೊ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಸೊ ನೀವು ರೀತಿ ಜಸ್ಟ್ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ನೋಡಿ ಇಲ್ಲಿ ರೇಡಿಯಸ್ 0 ಕೊಡ್ತೀನಿ, ಯಾಕಂದರೆ 20 ರೇಡಿಯಸ್ ನಮಗೆ ಅಪ್ಲೈ ಆಗಿದೆ. ಸೊ ಈ ರೀತಿ ಒಂದು ಸಿಂಗಲ್ ಡಿ ನಮಗೆ ಫಾರ್ಮ್ ಆಗಿ ಬರುತ್ತೆ, ರೈಟ್, ಸಿಂಪಲ್. ಸೊ ಇದು ಸಿಂಗಲ್ ಡಿ. ನೆಕ್ಸ್ಟ್ ಡಬಲ್ ಡಿ. ಡಬಲ್ ಡಿ ಏನಿಲ್ಲ, ಎರಡು ಕಡೆ ನಮಗೆ ಈ ರೀತಿ ಒಂದು ಆರ್ಕ್ ಅನ್ನೋದು ಫಾರ್ಮ್ ಆಗಿ ಬರುತ್ತೆ, ರೈಟ್. ಸೊ ಇದು ಬಂದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅಂತೇಳಿ ಕೂಡ ಹೇಳ್ಬೋದು. ಸೊ ನಮಗೆ 2D ಡ್ರಾಯಿಂಗಲ್ಲಿ ವೆರಿ ಶಾರ್ಟ್ಕಟ್ಟಾಗಿ ಯೂಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನಮಗೆ, ರೈಟ್. ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಬೋದು, ರೈಟ್. ಸೊ ಬೇಸ್ ಪಾಯಿಂಟ್ ಇನ್ 2 ಪಾಯಿಂಟ್ ಅಂದರೆ ಏನಿಲ್ಲ, ಸೊ ನಾವು ಫಸ್ಟ್ ಪಾಯಿಂಟ್ ಮತ್ತು ಸೆಕೆಂಡ್ ಪಾಯಿಂಟನ್ನು ಕ್ಲಿಕ್ ಮಾಡಿ ಈ ರೀತಿ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. 2 ಪಾಯಿಂಟ್ ಅಂದರೆ ಬೇಸ್ ಪಾಯಿಂಟ್ ಕಾಮನಾಗಿ ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಆಪ್ಷನ್ಸ್ ನಮಗೆ ಇರುತ್ತೆ. ಸೊ 2 ಪಾಯಿಂಟ್ ಸೆಲೆಕ್ಟ್ ಮಾಡಿದಾಗ ಒಂದು ಆಪ್ಷನ್ಸ್ ನಮಗೆ ಹೈಡಾಗಿ ಹೋಗುತ್ತೆ. ಬೇಸ್ ಪಾಯಿಂಟನ್ನು ರೆಫರ್ ಮಾಡ್ಕೊಂಡು ಡ್ರಾಯಿಂಗನ್ನು ಡ್ರಾ ಮಾಡಿ, ರೈಟ್. ಸೊ ಇದ್ರ ಬಗ್ಗೆ ಎಲ್ಲ ಆಯಿತು. ನೆಕ್ಸ್ಟ್ ಪಾಯಿಂಟ್ಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದೆ, ಒರಿಜಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಲ್ಲಿರುವಂಥ ಎಲ್ಲ ಒಂದು ಪ್ರಾಪರ್ಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಸೊ ನಾವು ಕಂಟ್ರೋಲ್ ಎ, ಅಗೇನ್ ಡಿಲೀಟ್. ಸೊ ನೆಕ್ಸ್ಟ್, ಸೊ ಈ ಒಂದು ರೆಕ್ಟ್ಯಾಂಗಲ್ ನೆಕ್ಸ್ಟ್ ಬರೋದು ಪಾಲಿಗನ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಪಾಲಿಗನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಿ ನಂಬರ್ ಆಫ್ ಸೈಡ್ಸ್ ಅಂತ ಇರುತ್ತೆ. ಸೊ ನಂಬರ್ ಆಫ್ ಸೈಡ್ ನಾನು 5 ಕೊಡ್ತಾ ಇದ್ದೀನಿ ನಾನು ಇವಾಗ. ಸೊ ಸೆಂಟ್ರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇದು ಡ್ರ್ಯಾಗ್ ಮಾಡಿದಾಗ ಸೊ ಇಲ್ಲಿ ಕಾರ್ನರ್ ರೇಡಿಯಸ್ 20 ಇದೆ, ಸೊ 0 ಮಾಡ್ತಾ ಇದ್ದೀನಿ. ಸೊ ರೈಟ್, ಈ ರೀತಿ ಒಂದು ಪಾಲಿಗನ್ ಡ್ರಾ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಸೈಡ್ ನೀವು ಎಷ್ಟು ಇಂಕ್ರೀಸ್ ಮಾಡ್ಕೊಂಡು ಹೋಗ್ತಿರಲ್ಲ ಅಷ್ಟು ಇಂಕ್ರೀಸ್ ಹಾಕೊಂತ ಹೋಗುತ್ತೆ, ಡಿಕ್ರೀಸ್ ಮಾಡ್ಕೊಂಡು ಹೋಗಿ. ಸೊ ಇದು ರೇಡಿಯಸ್, ಇನ್ಸೈಡಲ್ಲಿ ರೇಡಿಯಸ್ ವ್ಯಾಲ್ಯೂ ನಮಗೆ ಇಲ್ಲಿ ತೋರಿಸ್ತಾ ಇರೋದು. ಸೊ ಇದೇನು ಸರ್ಕಲ್ ಡ್ರಾ ಆಗಿದೆಯಲ್ಲ, ಸೊ ಅದರ ಒಂದು ರೇಡಿಯಸ್ ಇಲ್ಲಿ ಕೊಡಬೇಕಾಗುತ್ತೆ, ರೈಟ್. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ರೇಡಿಯಸ್. ಸೊ ಇಲ್ಲಿ ಫ್ಲ್ಯಾಟ್ ಸೆಲೆಕ್ಷನ್ ಮಾಡಿದಾಗ ನಮಗೆ ನಮ್ಮ ಒಂದು ಪಾಲಿಗನ್ ಔಟ್ಸೈಡಲ್ಲಿ ಡ್ರಾ ಆಗುತ್ತೆ. ಅಂದರೆ ನಾವು ಡ್ರಾ ಮಾಡಿರುವಂತಹ ಒಂದು ಸರ್ಕಲ್ನ ಟಾಪಲ್ಲಿ ಆ್ಯಂಡ್ ಇದು ಇನ್ಸೈಡಲ್ಲಿ ಡ್ರಾ ಆಗಿ ಬರುತ್ತೆ, ಕಾರ್ನರ್ ಅಂದರೆ. ಸೊ ಇದರಲ್ಲಿ ರೇಡಿಯಸ್, ಕಾರ್ನರ್ ರೇಡಿಯಸ್ ಕೂಡ ನೀವು ಕೊಡ್ಬೋದು. ಸೊ 10 mm ಕೊಡ್ತಾ ಇದ್ದೀನಿ ನೋಡಿ. ಕಾರ್ನರ್ ಎಲ್ಲ ನಮಗೆ ಈ ರೀತಿ ರೇಡಿಯಸ್ ಫಾರ್ಮ್ ಆಗಿ ಬರುತ್ತೆ. ಆ್ಯಂಡ್ ರೊಟೇಷನ್ ಆ್ಯಂಗಲ್ ಇದೆ. ಸೊ ಸಿಂಪಲಾಗಿ ನೀವು ಇದನ್ನು ರೊಟೇಷನ್ ಕೂಡ ಮಾಡ್ಬೋದು. 45 ಡಿಗ್ರಿ ಅಂತ ಎಂಟರ್ ಮಾಡಿ 45 ಡಿಗ್ರಿಗೆ ಇದು ರೊಟೇಷನ್ ಆಗುತ್ತೆ, ರೈಟ್. ಸೊ ಅಗೇನ್ ಸೆಂಟ್ರ್ ಪಾಯಿಂಟ್ ಬೇಕಂದರೆ ಸೆಂಟ್ರ್ ಪಾಯಿಂಟ್. ಸೊ ಅಡಿಷ್ನಲ್ ಒಂದು ಈ ರೀತಿ ಸೀಟ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ಒಂದು ಸೀಟ್ ಆಪ್ಷನ್ಸನ್ನು ಯೂಸ್ ಮಾಡಿದ್ರೆ ಸಿಂಪಲಾಗಿ ಈ ರೀತಿ ನಾವು ಯೂಸ್ ಆಗುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಸೈಡ್ಸ್, ನಂಬರ್ ಆಫ್ ಸೈಡ್ ಎಷ್ಟು ಬೇಕಲ್ಲ ಅಷ್ಟು ಇಂಕ್ರೀಸ್ ಮಾಡ್ಕೊತ ಹೋದರೆ ಆಯಿತು, ಸಿಂಪಲ್ ಆಗಿದೆ, ರೈಟ್. ಈ ಕಾನ್ಸೆಪ್ಟ್ ಕೂಡ ಸಿಂಪಲ್, ಡಿಲೀಟ್. ಸೊ ಅಗೇನ್ ನೆಕ್ಸ್ಟ್ ಒಂದು ಬಂದು ಎಲಿಪ್ಸ್ ನೋಡಿ. ಸಿಂಪಲ್ ಎಲಿಪ್ಸ್ ಕೂಡ ಸಿಂಪಲ್ ಆಗಿರುತ್ತೆ. ಸೊ ನೀವು ಈ ರೀತಿ ಪಾಯಿಂಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ್, ಇಲ್ಲಿ ಸ್ಟಾರ್ಟ್ ಆ್ಯಂಗಲ್ 0 ಮಾಡ್ಕೊತೀನಿ. ಸೊ ಈ ರೀತಿ ಫಸ್ಟ್ ನೀವು ಎಕ್ಸ್ ಆ್ಯಕ್ಸಿಸ್ ಅಗೇನ್ ವೈ ಆ್ಯಕ್ಸಿಸ್ ಕೊಟ್ಟಾಗ ನಮಗೆ ಇದೊಂದು ಶೇಪ್ ಫಾರ್ಮ್ ಆಗಿ ಬರುತ್ತೆ. ಸೊ ಇಲ್ಲಿ ಎ ಆ್ಯಂಗಲ್ ಅನ್ನೋದು ಎಕ್ಸ್ ಆ್ಯಂಗಲ್, ಎಕ್ಸ್ನ ಒಂದು ಡಿಸ್ಟೆನ್ಸ್, ಬಿ ಅನ್ನೋದು ನಮಗೆ ಈ ವರ್ಟಿಕಲ್ ಡಿಸ್ಟೆನ್ಸನ್ನು ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ಸ್ಟಾರ್ಟ್ ಆ್ಯಂಗಲ್ ಇದೆ, ಅಂದರೆ ಸ್ಟಾರ್ಟ್ ಆ್ಯಂಗಲ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತೇಳಿ. ಸೊ ಸಪೋಸ್ ನಾನು 45 ಡಿಗ್ರಿ ಎಂಟ್ರ್ ಮಾಡಿದಾಗ ಸೊ ಈ ರೀತಿ 45 ಡಿಗ್ರಿಯಿಂದ ಈ ನಮ್ಮ ಒಂದು ಎಲಿಪ್ಸ್ ಅನ್ನೋದು ಡ್ರಾ ಆಗಿ ಬರುತ್ತೆ, ರೈಟ್. ಸಿಂಪಲ್, ಇದರಲ್ಲಿ ಏನು ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಅನ್ನೋದು ಏನಿಲ್ಲ. ದೆನ್ ಕ್ಲಿಕ್ ಓಕೆ. ಸೊ ನೋಡಿ ಈ ರೀತಿ ಒಂದು ಎಲಿಪ್ಸ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ ನಮಗೆ, ರೈಟ್. ಸೊ ಅಗೇನ್ ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ನಮಗೆ ಎಲಿಪ್ಸ್ ಐತೆ ಹೆಲಿಕ್ಸ್ ನಮಗೆ ಥ್ರೆಡ್ ಎಲ್ಲ ಫಾರ್ಮ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೀವು ರೀತಿ ಸೆಂಟ್ರ್ ಪಾಯಿಂಟ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸೆಂಟ್ರ್ ಪಾಯಿಂಟ್ ಕೊಟ್ಟಾಗ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ನೀವು ಕೊಡ್ಬೋದು, ರೇಡಿಯಸ್ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಆಗುತ್ತೆ, ಇಂಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಆ್ಯಂಡ್ ಹೈಟ್ ಬೇಕಾದರೆ ಹೈಟ್ ನೀವು ಅಂದರೆ ಈ ಹೈಟ್ ಅನ್ನೋದು ಜೆಡ್ಡಲ್ಲಿ ಚೇಂಜ್ ಹಾಕ್ಕೊತ ಹೋಗುತ್ತೆ. ನೋಡಿ ಹೈಟ್ ಅನ್ನೋದು ಜೆಡ್ಡಲ್ಲಿ ನಮಗೆ ಈ ರೀತಿ ಥ್ರೆಡ್ ಆ್ಯಡ್ ಹಾಕ್ಕೊತ ಹೋಗುತ್ತೆ. ರೆವಲ್ಯೂಷನ್ ಹೈಟ್ ಎರಡು ಸೇಮ್, ಪಿಚ್ ವ್ಯಾಲ್ಯೂ ಕೊಡಬೇಕಾಗುತ್ತೆ ನೀವು. ಆ್ಯಂಡ್ ಸ್ಟಾರ್ಟ್ ಆ್ಯಂಗಲ್ ಕ್ಲಾಕ್ ವೈಸ್ ಬೇಕಾ ಆ್ಯಂಟಿ ಕ್ಲಾಕ್ ವೈಸ್ ಬೇಕಾ ಅಂತೇಳಿ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನಿಮಗೆ ಇನ್ನೂ ನಾವು 2D ಡ್ರಾಯಿಂಗನ್ನು ಡ್ರಾ ಮಾಡ್ತೀವಲ್ಲ, ಸೊ ಅಲ್ಲಿ ಇನ್ನೂ ಫುಲ್ ಡೀಪ್ ಆಗಿರುತ್ತೆ. ಇದು ಜಸ್ಟ್ ಇನ್ನು ನಿಮಗೆ ನಾಲೆಜಿಗೆ ಅಂತೇಳಿ ಕವರ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಈ ರೀತಿ ಅಗೇನ್ ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಪೈರಲ್. ಸೊ ಸ್ಪೈರಲ್ ಸಿಂಪಲ್ ಸ್ನೇಹಿತರೆ, ಒಂದು ಕಟ್ ನೋಡಿ. ಸೊ ಈ ರೀತಿ ಒಂದು ಸ್ಪೈರಲ್ ಬರುತ್ತೆ. ಇದು ಸೆಂಟ್ರ್ ಪಾಯಿಂಟ್ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನೋಡಿ. ಇಲ್ಲಿ ನಾನು ಇನಿಷಿಯಲ್ ಚೇಂಜ್ ಮಾಡಿದ್ದೀನಿ. ಸೊ ಫಸ್ಟಿಗೆ ಇಲ್ಲಿ 0 ಇರುತ್ತೆ. ಸೊ ಈ ರೀತಿ ಎಷ್ಟು ರೇಡಿಯಸ್ ಬೇಕು ನೀವು ಅಷ್ಟು ರೇಡಿಯಸ್ ಕೂಡ ಇಲ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಡಿಕ್ರೀಸ್ ಮಾಡ್ಬೋದು, ರೈಟ್. ಆ್ಯಂಡ್ ರೆವಲ್ಯೂಷನ್ ಕೊಟ್ಟಿದ್ದಾನೆ.
ಸೊ ರೆವಲ್ಯೂಷನ್ ಒಂದೇ ಬೇಕಂದರೆ ಒಂದೇ ರೆವಲ್ಯೂಷನಲ್ಲಿ ಫಾರ್ಮ್ ಆಗಿ ಬರುತ್ತೆ. ಸೊ ಒಂದೇ ರೆವಲ್ಯೂಷನ್ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಈ ರೀತಿ ಒಂದು ಕಟ್ ಪೋರ್ಷನ್ ಇರುವಂತಹ ಒಂದು ಸ್ಪೈರಲ್ ಅನ್ನೋದು ಡ್ರಾ ಹಾಕ್ಕೊಂತ ಹೋಗುತ್ತೆ. ಸೊ ನೀವು ಇನ್ಕ್ರೀಸ್ ಕೂಡ ಮಾಡ್ಬೋದು. ಆ್ಯಂಡ್ ಇನಿಷಿಯಲಿ ಬಂದು ನಮಗೆ ಇಲ್ಲಿ ಯೂಸ್ ಆಗುತ್ತೆ ನೋಡಿ. ಇನಿಷಿಯಲಲ್ಲಿ ಯಾವ ರೀತಿ ಇರಬೇಕಂತೇಳಿ. ಸೊ ಮೈನಸಲ್ಲಿ ಹೋಗ್ತಾ ಇದೆ ಇವಾಗ, ಜಸ್ಟ್ ಅ ವೇಟ್. ಸೊ ಮೈನಸಲ್ಲಿ ಆ್ಯಂಡ್ ಪಾಸಿಟಿವಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಇನಿಷಿಯಲ್ ಆಗಿ. ಆ್ಯಂಡ್ ಸೊ ಎನ್ಲಾರ್ಜ್, ಟಾಪಲ್ಲಿ ಎನ್ಲಾರ್ಜ್ ಆಗೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ, ಹಾರಿಜೆಂಟಲ್ ಪಿಚ್ ಅಂತೇಳಿ, ರೈಟ್. ಇದಿಷ್ಟು ಸಿಂಪಲ್. ಸೊ ಇದು ಬಂದು ನಮಗೆ ಎಂಟೈರ್ಲಿ ರೆಕ್ಟ್ಯಾಂಗಲ್ ಇರುವಂತಹ ಕಮೆಂಟ್ಸ್ಗಳ ಬಗ್ಗೆ, ರೈಟ್. ಸೊ ಅಗೇನ್ ನಾವು ಇವಾಗ ಲೆಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಇವಾಗ ಈ ಕ್ರಿಯೇಟ್ ಲೆಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಕ್ರಿಯೇಟ್ ಲೆಟರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ರೈಟ್ ಜಸ್ಟ್ ಅ ಮಿನಿಟ್, ಇದಕ್ಕಿಂತ ಮೊದಲು ನಾನು ಒಂದು 2 ಲೈನ್ಸನ್ನು ಡ್ರಾ ಮಾಡ್ಕೊತೀನಿ. ಸೊ ಇಲ್ಲೊಂದು ಲೈನ್ನ ಡ್ರಾ ಮಾಡಿದ್ದೀನಿ. ಅಗೇನ್ 3 ಪಾಯಿಂಟ್ ಆರ್ಕ್ ಯೂಸ್ ಮಾಡ್ಕೊಂಡು 3 ಪಾಯಿಂಟ್ ಆರ್ಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಸಿಂಪಲ್ ಲೆಟರ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಟೈಪ್ ಮಾಡ್ಕೊಬೇಕಾಗುತ್ತೆ ನೀವು ಸ್ಟಾರ್ಟಿಂಗ್ಗೆ. ಸೊ ನಾನು ಇಲ್ಲಿ ಆರ್ಕ್ ಆಫ್ ಮಾಡ್ಕೊತೀನಿ. ಸೊ ಇಲ್ಲಿ ನಿಮಗೆ ಅಲೈನ್ಮೆಂಟಲ್ಲಿ ಚೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಲೈನ್ಮೆಂಟ್ ಚೈನ್ ಸೆಲೆಕ್ಷನ್ ಮಾಡ್ಕೊಂಡು ನಾವು ಡ್ರಾ ಮಾಡಿರುವಂತಹ 2D ಲೈನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದರ ಮೇಲೆ ಈ ಲೆಟರ್ ಅನ್ನೋದು ಟೈಪ್ ಆಗುತ್ತೆ. ಸೊ ಹೈಟ್ ಚೇಂಜ್ ಮಾಡೋಕ್ಕಾಗುತ್ತೆ, ನೀವು ಹೈಟನ್ನು ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪೇಸಿಂಗ್ ಬೇಕಂದರೆ ಸ್ಪೇಸಿಂಗ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಬಹುದು, ರೈಟ್. ಸೊ ಇದು ನಮಗೆ ಹಾರಿಜೆಂಟಲ್ ಆಗಬೇಕಂದ್ರೆ ಹಾರಿಜೆಂಟಲ್ ಫಾರ್ಮ್ ಆಗಿ ಬರುತ್ತೆ. ನೀವೆಲ್ಲರೂ ಇದನ್ನು ಫಿಕ್ಸ್ ಮಾಡ್ಬೋದು. ಸೊ ವರ್ಟಿಕಲ್ ಅಂದರೆ ವರ್ಟಿಕಲ್ ಆಗಿ ಈ ರೀತಿ ಬರುತ್ತೆ, ನೀವು ಇದನ್ನು ಕೂಡ ಎಲ್ಲರೂ ಫಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ನನಗೆ ಚೈನ್ ಮೂಲಕ ಬೇಕಂದರೆ ಚೈನ್ ಮೂಲಕ ನೀವು ಇಲ್ಲಿ ಯಾವುದೇ ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ರೈಟ್. ಅಗೇನ್ ಸೊ ನೀವು ಈ ಒಂದು ಆರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕೂಡ ಆರ್ಕ್ ಮೇಲೆ ನಮಗೆ ಸೊ ಈ ಲೆಟ್ರ್ ಎನ್ಗ್ರೇವ್ ಆಗಿ ಬರುತ್ತೆ, ರೈಟ್. ಸೊ ಇಲ್ಲಿ ಸರ್ಕಲ್ ಅಂದರೆ ಸಿಂಪಲಾಗಿ ಅದೇ ಆಟೋಮೆಟಿಕ್ಕಾಗಿ ಒಂದು ಸರ್ಕಲ್ ಫಾರ್ಮ್ ಆಗಿ ಬರುತ್ತೆ. ಸೊ ಸರ್ಕಲ್ ಕ್ಲಿಕ್ ಮಾಡಿದ ತಕ್ಷಣ ರೇಡಿಯಸ್ ಆನ್ ಆಗುತ್ತೆ ನೋಡಿ. ಇಲ್ಲಿ ರೇಡಿಯಸ್ ಆ್ಯಕ್ಟ್ ಆಗುತ್ತೆ. ರೇಡಿಯಸ್ ನೀವು ವ್ಯಾಲ್ಯೂಸ್ ಕೊಟ್ಟರೆ ಆ ಒಂದು ರೇಡಿಯಸ್ ಮೇಲೆ ಈ ನೇಮ್ ಎಲ್ಲ ಎನ್ಗ್ರೇವ್ ಆಗಿ ಬರುತ್ತೆ, ರೈಟ್. ಅಡ್ವಾನ್ಸ್ ಆಪ್ಷನ್ಸಲ್ಲಿ ಹೋದಾಗ ನಮಗೆ ಇವೆಲ್ಲ ಅಷ್ಟೊಂದು ಯೂಸ್ ಆಗೋದಿಲ್ಲ, ರೈಟ್. ಸೊ ಫಾಂಟ್ ಸ್ಟೈಲ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ಸ್ಟೈಲ್ ಯಾವ ರೀತಿ ಬೇಕಂತ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸೊ ನಾವು ಸಿಂಪಲಾಗಿ ಈ ರೀತಿ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಬೋದು, ರೈಟ್. ಸಿಂಪಲಾಗಿ ಈ ರೀತಿ ಲೆಟರ್ ಕ್ರಿಯೇಟ್ ಮಾಡ್ಕೊಂಡು ಸೊ ನೀವು ಈ ಮಿಡಲಲ್ಲಿ ಟೂಲ್ ಪಾತ್, ಸೊ ಟೂಲನ್ನು ರನ್ ಮಾಡ್ಕೊಂಡು ನೀವು ಎನ್ಗ್ರೇವ್ ಎಲ್ಲ ಮಾಡ್ಬೋದು ಇದರಲ್ಲಿ, ರೈಟ್. ಸೊ ಇದು ಬಂದು ಲೆಟ್ರ್ ಬಗ್ಗೆ. ಸೊ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬೌಂಡಿಂಗ್ ಬಾಕ್ಸ್. ಬೌಂಡಿಂಗ್ ಬಾಕ್ಸನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡ್ರಾ ಮಾಡಿರುವಂತಹ ಮಾಡೆಲ್ ಮೇಲೆ ನಿಮಗೆ ಡೀಟೇಲಾಗಿ ಈ ಒಂದು ಬೌಂಡಿಂಗ್ ಬಾಕ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡ್ರಾ ಮಾಡಿದ್ದೀವಿ. ಸೊ ಇವಾಗ ಬೌಂಡಿಂಗ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಬೌಂಡಿಂಗ್ ಬಾಕ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಮಾಡಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತೇಳಿ ಬರುತ್ತೆ. ಸೊ ನೀವು ಮಾಡಲ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಸೆಲೆಕ್ಷನ್ ಮಾಡ್ಕೊಬೇಕು ನೀವು. ಸೊ ಇದ್ರ ಮೇಲೆ ನೋಡಿ ಈ ರೀತಿ ಒಂದು ಸೇಪ್ ನಮಗೆ ರೋ ಮಟೀರಿಯಲ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾನೆ, ರೆಕ್ಟ್ಯಾಂಗಲ್ ಟೈಪ್ ಬೇಕಾ ಅಥವಾ ಸಿಲಿಂಡರ್ ಟೈಪ್ ಬೇಕಾ ಅಥವಾ ಸ್ಪೈರಲ್ ಬೇಕಾ ಅಂತೇಳಿ. ಸೊ ಇದು ಜಾಸ್ತಿ 3 ಆಪ್ಷನ್ಸ್ ಯೂಸ್ ಮಾಡೋದು. ಸೊ ಇವಾಗ ರೆಕ್ಟ್ಯಾಂಗಲನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಾಂದರೆ ನೀವು ಸ್ಪೈರಲ್ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಬೋದು, ರೈಟ್. ಸೊ ನೋಡಿ, ಸೊ ರೆಕ್ಟ್ಯಾಂಗಲ್ ಇರಲಿ, ಓಕೆ. ಅಂದರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ಒಂದು ರೆಕ್ಟ್ಯಾಂಗಲಲ್ಲಿ ನಾವು ಸೊ ಈ ರೀತಿ ರೋ ಮಟೀರಿಯಲ್ ಸೈಜ್ ನಾವು ಎಷ್ಟು ಬೇಕು ರೋ ಮಟೀರಿಯಲ್ ಸೈಜ್ ಅಷ್ಟು ನಾವು ಇಲ್ಲಿ ನೋಡ್ಕೊಂಡು ಆರ್ಡರ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಒರಿಜಿನ್ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ಕೊತಿರ್ತಾರೋ ಅಲ್ಲಿಂದ ಡೈಮೆನ್ಷನ್ಸ್ ಎಲ್ಲ ಇನ್ಕ್ರೀಸ್ ಹಾಕ್ಕೊಂತ ಹೋಗುತ್ತೆ ನೋಡಿ. ಇವಾಗ 88 ಇದೆ ಎಕ್ಸಲ್ಲಿ. ಸೊ ನಾನು ಇನ್ಕ್ರೀಸ್ ಮಾಡ್ಕೊಂಡು ಹೋದಾಗ ನೋಡಿ ಸೆಂಟ್ರ್ ಸೆಲೆಕ್ಟ್ ಮಾಡಿದ್ದೀನಿ, ಬೋತ್ ಸೈಡ್. ಸೊ 1 mm ಇನ್ಕ್ರೀಸ್ ಮಾಡಿದ್ರೆ 0.5 ಬೋತ್ ಸೈಡಲ್ಲಿ ಇನ್ಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಸೊ ನೋಡ್ಬೋದು. ಸೊ ಬೋತ್ ಸೈಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ವಾಯಲ್ಲಿ ಕೂಡ ನಾವು ಎಷ್ಟು ವ್ಯಾಲ್ಯೂ ಕೊಡ್ತೀವಲ್ಲ ಸೊ ಅದು ಕೂಡ ಬೋತ್ ಸೈಡಲ್ಲಿ ಇನ್ಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಆ್ಯಂಡ್ ಜೆಡ್ಡಲ್ಲಿ ಬೇಕಂದರೆ ಜೆಡ್ಡಲ್ಲಿ ಕೂಡ ಬರುತ್ತೆ. ಸೊ ಇದು ಪ್ರೋಗ್ರಾಮಲ್ಲಿ ನಾನು ಡೀಟೇಲ್ ಆಗಿ ಮಾಡ್ಕೊತೀನಿ, ರೈಟ್. ಸೊ ಇದು ಬಂದು ನೋಡಿ ಇವಾಗ ಓಕೆ ಮಾಡಿ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಒಂದು ಕ್ಲೋಸ್. ಸೊ ನೋಡಿ ನಮಗೆ ರೋ ಮಟೀರಿಯಲ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ. ಈ ಒಂದು ರೋ ಮಟೀರಿಯಲ್ ಮೇಲೆ ನಾವು ಡೈಮೆನ್ಷನ್ ಮಾಡ್ಕೊಂಡು ನಮಗೆ ಬೇಕಾಗಿರುವಂತಹ ಒಂದು ರಾ ಮಟೀರಿಯಲ್ನ ನಾವು ಸಿಂಪಲಾಗಿ ತರಿಸಿ ಈ ರೀತಿ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ರೈಟ್ ಜಸ್ಟ್ ಅ ಮಿನಿಟ್. ಅಗೇನ್ ನಾನು ನಿಮಗೆ ಸೊ ಈ ವೈರ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡು ವೈರ್ ಫ್ರೇಮ್ ಡಿಲೀಟ್ ಮಾಡ್ತಾಯಿದ್ದೀನಿ. ಡಿಲೀಟ್ ಎಂಟೈರ್ಲಿ, ಓಕೆ. ಸೊ ಅಗೇನ್ ಇವಾಗ ಬೌಂಡಿಂಗ್ ಬಾಕ್ಸ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಬೌಂಡಿಂಗ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಈ ಮಾಡಲ್ ಸೆಲೆಕ್ಷನ್ ಮಾಡಿ ಎಂಡ್ ಸೆಲೆಕ್ಷನ್. ಸೊ ಇವಾಗ ಸಿಲಿಂಡ್ರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನು ನಾವು ಸಿಲಿಂಡ್ರ್ ನೋಡಿ ರಾಂಗ್ ಡೈರೆಕ್ಷನ್ ಇದೆ. ಸೊ ಇದನ್ನು ನಾವು ಕರೆಕ್ಟ್ ಬೇಕಂದರೆ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಆ್ಯಂಡ್ ಜೆಡ್ ಡೈರೆಕ್ಷನ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ರೀತಿ ನೀವು ಜೆಡ್ ಡೈರೆಕ್ಷನ್ ಫಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ಸೊ ನಿಮಗೆ ಸೆಂಟ್ರ್ ಆ್ಯಕ್ಸಿಸ್ ಬೇಕಂದರೆ ಸೆಂಟ್ರ್ ಆ್ಯಕ್ಸಿಸ್ ಕೂಡ ತೋರಿಸುತ್ತೆ.
ರೈಟ್. ಸೊ ಇದರಲ್ಲಿ ನಮಗೆ ಇಷ್ಟೊಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಆಪ್ಷನ್ಸ್ ನಮಗೆ ಇಲ್ಲಿ ತೋರಿಸುತ್ತೆ, ರೈಟ್. ಸೊ ಅಗೇನ್ ನಮಗೆ ಇಲ್ಲಿ ನೀವು ಎಲ್ಲಿಂದ ಇನ್ಕ್ರೀಸ್ ಮಾಡ್ಕೊಬೇಕಂತೇಳಿ ಸೊ ಒರಿಜಿನ್ ಪಾಯಿಂಟ್ ಕೊಟ್ಟು ಸೊ ನೀವಾಗ ರೇಡಿಯಸ್ ಜಾಸ್ತಿ ಮಾಡ್ಕೊಬೋದು. ಸೊ ಅದರ ಹೈಟ್ ಕೂಡ ನೀವು ಜಾಸ್ತಿ ಮಾಡ್ಕೊಬೋದು ಇಲ್ಲಿ, ರೈಟ್. ಸೊ ಈ ರೀತಿ ಸಿಂಪಲಾಗಿ ಒಂದು ರೋ ಮೆಟಲ್ನ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಕಂಟ್ರೋಲ್ ಜೆಡ್ ಹೊಡೆದ್ರೆ ಅಂಡೋ ರೀಡೋ ಆಗುತ್ತೆ. ಇದರಲ್ಲಿ ಕೂಡ ಸೇಮ್ ಕಂಟ್ರೋಲ್ ಜೆಡ್, ರೈಟ್. ಇದು ಒಂದು ಬೌಂಡಿಂಗ್ ಬಾಕ್ಸ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ನಾವು ಈ ಸಿಲೋಟೆಡ್ ಬೌಂಡ್ರಿ ಸಿಂಪಲ್ ಸ್ನೇಹಿತರೆ, ನಮಗೆ ನಮ್ಮ ಒಂದು ಮಾಡೆಲ್ ಹೇಗಿರುತ್ತಲ್ಲ ಅದರ ಒಂದು ಔಟರ್ ಬೌಂಡ್ರಿ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇವಾಗ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಇದರಲ್ಲಿ ರೆಕ್ಟ್ಯಾಂಗಲ್ ಮೇಲೆ ಯಾವುದೇ ರೀತಿಯಾದಂಥ 2D ಡ್ರಾಯಿಂಗ್ ನಮಗಿಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಈ ರೆಕ್ಟ್ಯಾಂಗಲ್ ಸೇಪ್ ಬೇಕಂದಾಗ ಈ ಒಂದು ಆಪ್ಷನ್ಸ್ ಯೂಸ್ ಮಾಡಿ ಈ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ದೆನ್ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಮಗೆ ಈ 0 ಆ್ಯಕ್ಸಿಸ್ಗೆ ಒಂದು ರೆಕ್ಟ್ಯಾಂಗಲ್ 2D ಲೈನ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ಸಿಂಪಲಾಗಿ ಈ ರೀತಿ ಒಂದು 2D ಲೈನ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಕಾಂಪ್ಲಿಕೇಟೆಡ್ ಆಗಿರುವಂತಹ ಒಂದು ಮಾಡೆಲ್ ಇದ್ದಾಗ ನಮಗೆ ಅನಲೈಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ಹೈಟ್ ಆಗಿರಲಿ, ವಿಡ್ತ್ ಎಷ್ಟಿದೆ, ಪ್ರತಿಯೊಂದು ಅನಲೈಸ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ, ರೈಟ್. ಇದು ಸಿಂಪಲ್. ಸೊ ಅದೇ ರೀತಿ ನೆಕ್ಸ್ಟ್ ಒನ್, ರೈಟ್. ಸೊ ನೆಕ್ಸ್ಟ್ ಒಂದು ಬಂದು ಟರ್ನ್ ಪ್ರೊಫೈಲ್ ಅಂತೇಳಿದೆ. ಸೊ ಈ ರೀತಿ ಒಂದು ಟರ್ನಿಂಗ್ ಜಾಬ್ ಇರುತ್ತೆ. ನಮಗೆ 2D ಡ್ರಾಯಿಂಗ್ ಇರೋಂಗಿಲ್ಲ, 3D ಡ್ರಾಯಿಂಗ್ ಅವರು ಪ್ರೊವೈಡ್ ಮಾಡಿರ್ತಾರೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ಇದರ ಒಂದು ನಮಗೆ ಟೂಲ್ ಪಾತ್ ರನ್ ಮಾಡೋದಕ್ಕೆ ಇದರ ಔಟರ್ ಬೌಂಡ್ರಿ ಬೇಕಾಗುತ್ತೆ. ನೋಡಿ ಇದರ ಮೇಲೆ ಇರುವಂತಹ ಔಟರ್ ಬೌಂಡ್ರಿ ಈ ಫ್ರಂಟ್ ವ್ಯೂವಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸಾರಿ ಟಾಪ್ ವ್ಯೂವಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಈ ಒಂದು 2D ಲೈನ್ ನಮಗೆ ಬೇಕಾಗುತ್ತೆ. ಸೊ ಅವಾಗ ಸಿಂಪಲ್ ಈ ಒಂದು ಟರ್ನ್ ಪ್ರೊಫೈಲ್ ಆಪ್ಷನ್ಸನ್ನು ಯೂಸ್ ಮಾಡಿ ನಮ್ಮ ಮಾಡೆಲ್ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಆ್ಯಂಡ್ ಕ್ಲೋಸ್ ಮಾಡಿದ್ರೆ ನಮಗೆ ಇಲ್ಲಿ 2D ಲೈನ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಜಸ್ಟ್ ಸೆಕೆಂಡ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಮೇಲ್ಗಡೆ ಈ ರೀತಿ 2D ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ನಾನು ಇವಾಗ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಹೈಟ್ ಆಪ್ಷನ್ಸ್ ಯೂಸ್ ಮಾಡೋಣ, ನೋಡಿ, ರೈಟ್. ಈ ರೀತಿ ಸಿಂಪಲಾಗಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡೋದಕ್ಕೆ ಸೊ ಈ ಒಂದು ಆಪ್ಷನ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಅಗೇನ್ ನಿಮಗೆ ಅಗೇನ್ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ಹೋಮ್ ಕಮ್ಯಾಂಡಲ್ಲಿ ಹೋಗಿ ಹೈಡನ್ ಆಪ್ಷನ್ಸನ್ನು ಆ್ಯಕ್ಟಿವ್ ಮಾಡಿ. ಸೊ ಅಗೇನ್ ವೈರ್ ಫ್ರೇಮಲ್ಲಿ ಟರ್ನ್ ಪ್ರೊಫೈಲ್, ಸೊ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಮಗೆ ಸ್ಪೈನ್ ಆ್ಯಂಡ್ ಸ್ಲೈಸ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಇವೆಲ್ಲ ಆಪ್ಷನ್ಸ್ ನಿಮಗೆ ಟರ್ನಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಇವಾಗ ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ನಮಗೆ ರಿಲೀಫ್ ಗ್ರೂ ಅಂತಿದೆ. ಸೊ ಇದು ನಮಗೆ ಥ್ರೆಡ್ನ ಒಂದು ಈ ರೀತಿಯ ಒಂದು ರಿಲೀಫನ್ನು ಕ್ರಿಯೇಟ್ ಮಾಡೋದಕ್ಕೆ ಸೊ OD ಥ್ರೆಡಲ್ಲಿ ಆಗಿರಲಿ ಅಥವಾ ID ಥ್ರೆಡಲ್ಲಿ ಆಗಿರಲಿ, ರೈಟ್. ಸೊ ಈ ರೀತಿ ಒಂದು ರಿಲೀಫ್ ಗ್ರೂ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ನಿಮಗೆ ಟರ್ನಿಂಗ್ ಜಾಬಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಸೊ ಅಗೇನ್ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ವಿರಾಟ್ ಆಫ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ನಮಗಿದು ಫೈಲ್ನ ಕನ್ವರ್ಟ್ ಮಾಡೋದಕ್ಕೆ ಕನ್ವರ್ಟ್ ರಾಸ್ಟರ್ ಗ್ರಾಫಿಕ್ ಫೈಲ್ ಇಂಟು ದ ವರ್ಟಿಕಲ್ ಫೈಲ್ ಅಂತೇಳಿ. ಸೊ ಅಷ್ಟೊಂದು ಏನು ಯೂಸ್ ಆಗೋಲ್ಲ. ಸೊ ನೆಕ್ಸ್ಟ್ ಆಪ್ಷನ್ಸ್ ನೋಡಿ. ಸೊ ನೆಕ್ಸ್ಟ್ ಸೊ ನಮಗೆ ಸ್ಟೇರ್ ಅಂದರೆ ಈ ರೀತಿ ಸ್ಟೆಪ್ಪನ್ನು ಆಟೋಮೆಟಿಕ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವು ಇದರ ಥಿಕ್ನೆಸ್ ಆಗಿರಲಿ, ಸೊ ಪ್ರತಿಯೊಂದು ವ್ಯಾಲ್ಯೂಸ್ ನಾವು ಇಲ್ಲಿ ಕೊಡಬೇಕು. ಸೊ ಇಲ್ಲಿ ವ್ಯಾಲ್ಯೂಸನ್ನು ನಮಗೆ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಾವು ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ಅ ಮಿನಿಟ್, ವಿವಲ್ಲಿ ಹೋಗಿ ಶೋ ಆಕ್ಸಿಸ್ ಆಫ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪಾಯಿಂಟ್ ಸೆಲೆಕ್ಟ್ ಮಾಡಿದಾಗ ಸೊ ನಮಗೆ ಈ ರೀತಿ ಒಂದು ಸ್ಟೇರ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಸಿಂಪಲಾಗಿ ನೀವು ಸ್ಟೇರನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಆ್ಯಂಡ್ ಇದಾದಮೇಲೆ ನಮಗೆ ಇಲ್ಲೊಂದು ಡೋರ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಈ ಸಿಂಪಲ್ ಈ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ವ್ಯಾಲ್ಯೂಸನ್ನು ಕೊಟ್ಟು ಇವಾಗ ಸ್ಟೇರ್ ಹೆಂಗೆ ಕ್ರಿಯೇಟ್ ಮಾಡಿದ್ದೇವಲ್ಲ, ಸೊ ಆ ರೀತಿ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೋರ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಇದು ನಿಮ್ಗೆ ಇನ್ನೂ ಡೀಪಾಗಿ ನಾಲೆಜ್ ಬೇಕಂದರೆ ಸೊ ನೀವು ಇನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟಕ್ಕೊಂದು ಡೀಪಾಗಿ ನಿಮಗಿನ್ನ ಎಲ್ಲಿ ಪ್ರೊವೈಡ್ ಮಾಡೋಲ್ಲ, ರೈಟ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಸೊ ಈ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.